ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಅನ್ನದಾತನ ಹೊಟ್ಟೆಗೆ ಹೊಡೆದ ಎಂಎನ್ಸಿ ಕಂಪನಿ, ಕಳಪೆ ಬೀಜದ ಬಿಸಿಗೆ ರೈತರು ಕಂಗಾಲು. ಜಿಲ್ಲಾ ಕೇಂದ್ರ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟ ಅಣಕನೂರು ಈಗ ಕತ್ತಲಲ್ಲಿ. ಅತ್ತ ಎಂಎಲ್ಎ, ಇತ್ತ ಎಂಪಿ ಇಬ್ಬರಿಗೂ ಬೇಡವಾಯ್ತಾ? ಜನಪ್ರತಿನಿಧಿಗಳು ಇಲ್ಲದ ಕ್ಷೇತ್ರ ಇದು ಅನಾಥ. ಕೆಪಿಆರ್ಎಸ್ ಜಿಲ್ಲಾ ಸಮ್ಮೇಳನದಲ್ಲಿ ಸಿಪಿಎಂ ಮುಖಂಡ ಡಾಕ್ಟರ್ ಅನಿಲ್ ಕುಮಾರ್ ಬೇಸರ. ವಾರ್ತೆಗಳ ವಿವರ. ಬೇಸಿಗೆ ಸಂಕಷ್ಟದ ನಡುವೆಯೂ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಕಳಪೆ ಬಿತ್ತನೆ ಬೀಜ ಭಾರಿ ಪೆಟ್ಟು ನೀಡಿದೆ. ಎಂಎನ್ಸಿ ಕಂಪನಿಯೊಂದು ಪೂರೈಸಿದ ಹುರುಳಿ ಬೀಜಗಳು ಮೊಳಕೆಯೊಡೆಯದೆ ರೈತರು ಬೀದಿಗೆ ಬೀಳುವಂತಾಗಿದೆ. ಅಶೋಕ್ ಎಂಎನ್ಸಿ ಕಂಪನಿಯ ಅಶೋಕ ಎನ್ಝೆಡ್ ಎಂಬ ತಳಿಯ ಹುರುಳಿ ಬೀಜಗಳನ್ನು ನೆಲಮಂಗಲ ತಾಲೂಕಿನ ವೀರಸಾಗರ ಗ್ರಾಮದ ರೈತರು ಬಿತ್ತನೆ ಮಾಡಿದರು. ದಾಬಸ್ಪೇಟೆಯ ಮಾರುತಿ ಆಗ್ರೋ ಫಾರಂ ಮೂಲಕ ಈ ಬೀಜಗಳನ್ನು ವಿತರಿಸಲಾಗಿತ್ತು. ಬಿತ್ತನೆ ಮಾಡಿ 9 ದಿನ ಕಳೆದರೂ ಒಂದು ಕಾಳು ಕೂಡ ಮೊಳಕೆಯೊಡೆದಿಲ್ಲ. ಇದರಿಂದ ರವಿಎನ್, ಕರಿಯಣ್ಣ, ಉಮೇಶ್ ಮತ್ತು ಗಿರೀಶ್ ಎಂಬ ರೈತರು ಸಂಪೂರ್ಣ ನಷ್ಟ ಅನುಭವಿಸುತ್ತಿದ್ದಾರೆ. ಕ್ಲಾಸಿಕ್ ಎನ್ಝೆಡ್ ಅಂತ ಹೇಳಿ ಇದು ಇಳುವರಿ ಮೊದಲೆಲ್ಲ ಚೆನ್ನಾಗಿತ್ತು. ಅದನ್ನ ನೋಡಿ ನಾವು ಪರ್ಚೇಸ್ ಮಾಡಿದರೆ ಬೀಜ ಹುಟ್ಟಿಲ್ಲ. 5 kg ಬೀಜ ಹಾಕಿದ್ದು ವಾಲೆ 9 ದಿವಸ ಆಯಿತು. ಎಲ್ಲ ಬೀಜ ಎಲ್ಲ ಮೊಸರಾಗ್ತಾ ಇದೆ. ಸುಮಾರು ಒಂದು 25-30 ಸಾವಿರ ಖರ್ಚಿಕ್ಕಿ, ಲೇಬರ್ ಇಕ್ಕಿ, ಗೊಬ್ಬರ ಎಲ್ಲ ಮಾಡಿ ಉತ್ತು ಎಲ್ಲ ಮಾಡಿದ್ರು 9 ದಿವಸ ಆದರೂ ಬೀಜ ಹುಟ್ಟಿಲ್ಲ ಸರ್. ಅದಕ್ಕೇನೋ ಪರಿಹಾರ? ಈಗ ಎಲ್ಲ ಅದು ವೇಸ್ಟ್ ಆಗಿದೆ ಮಾಡಿದ ಕೆಲಸ ಎಲ್ಲ. ಈ ಕಂಪ್ನಿಯವರು ಬಂದಿದ್ದರು. ಕಂಪ್ನಿಯವರು ಬಂದು ನೋಡ್ಕೊಂಡು ಹೋಗಿ ಇದಕ್ಕೇನೋ ಬೇರೆ ಬೀಜ ಕೊಡ್ತೀವಿ, ಬೇರೆ ಜರ್ಮಿನೇಷನ್ ಬಿಟ್ಟು ಆಮೇಲೆ ನಿಮಗೆ ಕೊಡ್ತೀವಿ ಅಂದರೆ ಮೊದಲೇ ಆ ಕೆಲಸ ಮಾಡ್ಬೋದಾಯ್ತಲ್ಲ. ಸುಮಾರು ಜನ 25-30 kg ಬೀಜ ಸೇಲ್ ಆಗಿರೋದು. ಕಳಪೆ ಬೀಜ ಪೂರೈಕೆಯಾಗಿದ್ದರೂ ಸೂಕ್ತ ಕ್ರಮ ಕೈಗೊಳ್ಳದ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ತಳಿಯ ಬೀಜಗಳನ್ನು ಇನ್ನೂ ಹಲವು ರೈತರು ಖರೀದಿಸಿದ್ದು ಅವರಿಗೂ ಕೂಡ ಇದೇ ಪರಿಸ್ಥಿತಿ ಎದುರಾಗುವ ಭೀತಿ ಎದುರಾಗಿದೆ. ಕೂಡಲೇ ಸಂಬಂಧಪಟ್ಟ ಕಂಪನಿ ನಷ್ಟ ಅನುಭವಿಸಿದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಇಂತಹ ಕಳಪೆ ಬೀಜ ಮಾರಾಟ ಮಾಡುವ ಕಂಪನಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ವೀರಸಾಗರದ ಅನ್ನದಾತರು ಸತ್ಯ ಒತ್ತಾಯಿಸಿದ್ದಾರೆ. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ ರಚನೆ ಆದಮೇಲೆ ಸಿಟಿಗೆ ಅಂಟಿಕೊಂಡಿರೋ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಅಭಿವೃದ್ಧಿ ಕೇಂದ್ರಗಳಾಗಿ ಬದಲಾಗ್ತಿವೆ. ಜಿಲ್ಲಾ ಕೇಂದ್ರ, ಕಾರಾಗೃಹ, ಎಸ್ಪಿ ಕಚೇರಿ, ಅಗ್ನಿಶಾಮಕ ದಳ ಕಚೇರಿ ಸೇರಿದಂತೆ ಸುಮಾರು 10 ಕಚೇರಿಗಳಿಗೂ ಇದೇ ಗ್ರಾಮಕ್ಕೆ ಸೇರಬೇಕಾದ ಜಮೀನುಗಳೇ ಆಧಾರವಾಗಿದೆ. ಆದರೆ ಎಲ್ಲ ಸರಿ ಹೋದ್ಮೇಲೆ ಆ ಗ್ರಾಮಗಳ ಅಭಿವೃದ್ಧಿ ವಿಚಾರದಲ್ಲಿ ಜಿಲ್ಲಾಡಳಿತ ಆಗಲಿ ಜನಪ್ರತಿನಿಧಿಗಳಾಗಲಿ ಸಪೋರ್ಟ್ ಮಾಡುವತ್ತ ಮುಂದಾಗೋದಿಲ್ಲ. ಅದೇನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ದೀಪದ ಕೆಳಗೆ ಕತ್ತಲು ಅನ್ನುವಂತೆ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ತಮ್ಮ ಗ್ರಾಮಕ್ಕೆ ಸೇರಬೇಕಾದ ಸುಮಾರು 30 ಎಕರೆ ಜಮೀನು ಬಿಟ್ಕೊಟ್ಟು ಜಿಲ್ಲಾ ಕಾರಾಗೃಹ, ಎಸ್ಪಿ ಕಚೇರಿ, ಅಗ್ನಿಶಾಮಕ ದಳ, ಜಿಲ್ಲಾ ತರಬೇತಿ ಕೇಂದ್ರ ಸೇರಿದಂತೆ ಸುಮಾರು 10 ಇಲಾಖೆಗಳಿಗೆ ಜಮೀನು ಕೊಟ್ಟ ಗ್ರಾಮ ಅಣಕನೂರು. ಈಗ ಅದೇ ಗ್ರಾಮ ಕತ್ತಲಲ್ಲಿ ಮುಳುಗುವಂತಾಗಿದೆ. ಇದೇ ಗ್ರಾಮದ ಮೂಲಕ ಎಸ್ಪಿ ಕಚೇರಿ, ಜಿಲ್ಲಾ ಕಾರಾಗೃಹ, ಹೋಂಗಾರ್ಡ್ ಕಚೇರಿ, ಸರ್ಕಾರಿ ಐಟಿಐ, ಜಿಲ್ಲಾ ತರಬೇತಿ ಕೇಂದ್ರ, ಅಗ್ನಿಶಾಮಕ ದಳ, ವಾಲ್ಮೀಕಿ ಹಾಸ್ಟೆಲ್, ಬಿಸಿಎಂ ಹಾಸ್ಟೆಲ್ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಾಸ್ಟೆಲ್ಗಳು, ಮಹಿಳಾ ಹಾಸ್ಟೆಲ್ಗಳು, ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆ ತಾಲೂಕು ಕಚೇರಿ, ಕಮರ್ಷಿಯಲ್ ಟ್ಯಾಕ್ಸ್ ಕಚೇರಿ ಕಟ್ಟಡಗಳು ನಿರ್ಮಾಣ ಹಂತದಲ್ಲಿದ್ದು ಇನ್ನು ಕೆಲವು ಕಚೇರಿಗಳು ನಿರ್ಮಾಣವಾಗಿದ್ದು ಈ ಎಲ್ಲಾ ಕಚೇರಿಗಳಿಗೆ ಅಣಕನೂರು ಗ್ರಾಮದಿಂದ ಸಾಗುವ ರಸ್ತೆಯೇ ಬೇಕು. ಆ ರಸ್ತೆ ನೋಡಿ ಹೇಗಿದೆ. ರಸ್ತೆ ಎಲ್ಲ ಕೊರಕಲಾಗಿ ಹೋಗಿವೆ. ಅಣಕನೂರು ಸುತ್ತಮುತ್ತ ಲೇಔಟ್ಗಳ ಸಂತೆಯೇ ನಿರ್ಮಾಣವಾಗಿ ಬಿಟ್ಟಿದೆ. ಅಲ್ಲಿಗೆ ಹೋಗಲು ಇದೇ ರಸ್ತೆ ಬೇಕು. ಒಬೇರಾಯನ ಕಾಲದಲ್ಲಿ ಹಾಕಿರೋ ಡಾಂಬರು ರಸ್ತೆ, ಅದನ್ನ ಅಗಲೀಕರಣಗೊಳಿಸಿ ವಿಸ್ತರಿಸಬೇಕಿದೆ. ಯಾಕೋ ಏನೋ ಯಾವ ಜನಪ್ರತಿನಿಧಿಗೂ ಈ ರಸ್ತೆ ಅಭಿವೃದ್ಧಿ ಪಡಿಸಿಕೊಡ್ಬೇಕು ಅನಿಸ್ತಿಲ್ಲ. ಇನ್ನೊಂದು ಕಷ್ಟ ಏನಂದ್ರೆ ಈ ಭಾಗದಲ್ಲಿರೋ ಜೈಲು, ಐಟಿಐ, ಎಸ್ಪಿ ಕಚೇರಿ ಮತ್ತು ಹಾಸ್ಟೆಲ್ಗಳಿಗೆ 100 ಜನರು ಪ್ರಯಾಣ ಮಾಡಬೇಕು. ಈ ರಸ್ತೆಯಲ್ಲಿ ಒಂದು ಬಸ್ ಓಡಾಡಲ್ಲ. ಪ್ರತಿಯೊಬ್ಬರು ಆಟೋಗಳನ್ನೇ ಅವಲಂಬಿಸಬೇಕು. ಶಾಲಾ ಕಾಲೇಜು ಮಕ್ಕಳಂತೂ ರಸ್ತೆಯಲ್ಲಿ ಬರೋ ಹೋಗೋ ಬೈಕ್, ಲಾರಿ, ಟೆಂಪೋಗಳಿಗೆ ಕೈಯೊಡ್ಡಿ ನಿಲ್ತಾರೆ. ಯಾರೋ ಒಬ್ಬೊಬ್ರು ನಿಲ್ಲಿಸಿ ಕರೆದುಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ನಟರಾಜ ಸರ್ವಿಸ್ ಗಟ್ಟಿ. ಇನ್ನು ಈ ಗ್ರಾಮ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿದ್ದು
3 ಜನ ಸದಸ್ಯರು ಆಯ್ಕೆ ಆಗ್ತಾರೆ. ಕೊನೆಯ ಅವಧಿಗೆ ಅಧ್ಯಕ್ಷರಾಗಿದ್ದ ವೆಂಕಟೇಶಪ್ಪ ತಮ್ಮ ಗ್ರಾಮಕ್ಕೆ ಬಯಲು ರಂಗಮಂದಿರ, ಸಮುದಾಯ ಭವನ ಹಾಗೂ ಶಾಲೆಗೆ ಹೊಸ ಕಟ್ಟಡಗಳನ್ನ ಮಂಜೂರು ಮಾಡಿಸಿ ಕಟ್ಟಡ ನಿರ್ಮಾಣವು ಮುಗಿದು ಹೋಗಿ 2-3 ವರ್ಷ ಕಳೆದಿದ್ರು ಅದನ್ನ ಉದ್ಘಾಟನೆ ಮಾಡಿ ಜನರ ಸೇವೆಗೆ ಅವಕಾಶ ಮಾಡಿಕೊಡಿ ಅಂದ್ರೆ ಅದ್ ಕಡೆ ಎಂಪಿ ಸುಧಾಕರ್ ಬರ್ತಿಲ್ಲ, ಇದ್ ಕಡೆ MLA ಪ್ರದೀಪ್ ಬರ್ತಿಲ್ಲ. ಸಮುದಾಯ ಭವನಕ್ಕೆ ಅಡುಗೆ ಕೊಠಡಿ ನಿರ್ಮಾಣಕ್ಕೆ ಅಂತ 5 ಲಕ್ಷ ಅನುದಾನ ಕೊಟ್ಟ ಸಂಸದ ಡಾಕ್ಟರ್ ಕೆ ಸುಧಾಕರ್ 3 ಬಾರಿ ಡೇಟ್ ಫಿಕ್ಸ್ ಮಾಡಿ ಬರದೇ ಇದ್ದ ಕಾರಣ ಬೇಸರಗೊಂಡ ಗ್ರಾಮಸ್ಥರೇ ಭೂಮಿ ಪೂಜೆ ಮಾಡಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇನ್ನು ಸುಮಾರು 50 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿರೋ ಶ್ರೀ ರಂಗನಾಥ ಬಯಲು ರಂಗಮಂದಿರ, ಸಮುದಾಯ ಭವನ ಹಾಗೂ ಶಾಲಾ ಕೊಠಡಿಗಳ ಉದ್ಘಾಟನೆಗಳೇ ಶಾಸಕ ಪ್ರದೀಪ್ ಈಶ್ವರ್ 2 ಬಾರಿ ಡೇಟ್ ಕೊಟ್ಟು ಮುಂದೂಡಿದ್ದಾರೆ. ಪಂಚಾಯಿತಿ ಅಧ್ಯಕ್ಷ ತಮ್ಮ ಅಧಿಕಾರಾವಧಿ ಮುಗಿಯುವುದರೊಳಗೆ ಉದ್ಘಾಟಿಸಿ ಜನರ ಬಳಕೆಗೆ ಬಿಟ್ಟುಕೊಡಲು ಇಷ್ಟೆಲ್ಲ ಹರಸಾಹಸ ಪಟ್ಟರೂ ಪ್ರಯೋಜನವಾಗಿಲ್ಲ. ನಾವೇನ್ ಪಾಪ ಮಾಡಿದ್ದೇವೆ, ಯಾಕ್ ನಮ್ಮೂರ್ಗೆ ಮೇಲೆ ಯಾರಿಗೂ ಆಸಕ್ತಿ ಇಲ್ಲ ಎಂದು ಮಾಜಿ ಅಧ್ಯಕ್ಷ ವೆಂಕಟೇಶಪ್ಪ ಜನಪ್ರತಿನಿಧಿಗಳು ವಿರುದ್ಧ ಕಿಡಿಕಾರಿದ್ದಾರೆ. ಗ್ರಾಮದಿಂದ ನಾವು ಎಷ್ಟು ಸಹಕಾರ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಆದ್ರೂ ಅನಕನೂರಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿಗಳಿಗೆ ಸಮುದಾಯ ಭವನ ಮತ್ತು ರಂಗಮಂದಿರ ಮತ್ತು ಕಿರಿಯ ಪ್ರಾಥಮಿಕ ಪಾಠಶಾಲೆ ನಮ್ಮೂರು ಶಾಲೆ ಅಂತೇಳಿ ಈ 3 ಕಟ್ಟಡಗಳು ಇದು ಸಂಪೂರ್ಣ ಆಗಿದ್ದು ಅದರ ಉದ್ಘಾಟನೆಗೆ ಮೀನಾಮೇಷ ಎಣಿಸಿ ನಮಗೆ ಬಹಳ ನೋವುಂಟು ಮಾಡಿದ್ದಾರೆ. ಯಾಕೆ ಈ ಥರ ಮಾಡಿದ್ದಾರೆ? ಅದು ಇವರು ಇವರು ಸಂಸದರಾಗಿರ್ಬೋದು, ಇದು ಈಗ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸಾಹೇಬರಾಗಿರ್ಬೋದು, ಯಾರೇ ಆಗಲಿ ನಮಗೆ ಈ ಒಂದು ಸಹಕಾರ ನೀಡುತ್ತಿಲ್ಲ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ ಸೇರಿಸಿಕೊಳ್ಳಬೇಕಾದ ಅಣಕನೂರಿಗೆ ಇನ್ನಾದರೂ ಜಿಲ್ಲಾಡಳಿತವಾಗಲಿ ಜನಪ್ರತಿನಿಧಿಗಳಾಗಲಿ ಆಸಕ್ತಿ ವಹಿಸಿ ಅಭಿವೃದ್ಧಿಗೆ ಸಹಕಾರ ಕೊಡ್ತಾರಾ? ಕಾದು ನೋಡಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯಿತಿಗಳ ಮತ್ತು ಶಾಸಕರು ಇಲ್ಲದೆ ಕ್ಷೇತ್ರವು ಇಂದು ಅನಾಥ ಆಗಿದೆ. ಬಡ ಜನರ, ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಹೇಳುವವರು ಕೇಳುವವರು ಇಲ್ಲದೆ ಆಗಿದೆ ಎಂದು ರಾಜ್ಯ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಸಮಿತಿ ಸದಸ್ಯ ಪ್ರಜಾ ವೈದ್ಯ ಡಾಕ್ಟರ್ ಅನಿಲ್ ಕುಮಾರ್ ಬೇಸರ ವ್ಯಕ್ತಪಡಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ಅಂತ ರಾಜಕೀಯ ಮುಖಂಡರುಗಳ ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಎಚ್ಎನ್ ವೃತ್ತದ ಬಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ 19ನೇ ಸಮ್ಮೇಳನದ ಅಂಗವಾಗಿ ಬುಧವಾರ ಹಮ್ಮಿಕೊಂಡಿದ್ದ ಬಹಿರಂಗ ಸಭೆಯಲ್ಲಿ ಪ್ರಜಾ ವೈದ್ಯ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ, ರಾಜ್ಯ ಉಚ್ಚ ನ್ಯಾಯಾಲಯ ಸುಬ್ಬಾರೆಡ್ಡಿರವರನ್ನ ಅನರ್ಹ ಶಾಸಕರನ್ನಾಗಿ ತೀರ್ಪು ಪ್ರಕಟ ಆಗಿದೆ. ಚುನಾವಣೆ ಸಂದರ್ಭದಲ್ಲಿ ಹಣ, ಹೆಂಡ, ಆಸೆ, ಆಮಿಷಗಳು ತೋರಿಸಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಅಭ್ಯರ್ಥಿಗಳ ಆಸ್ತಿ ಅಕ್ರಮ ಹಣ ಸಂಪಾದನೆ ಬಗ್ಗೆ ತನಿಖೆ ಆಗಲಿ. ಹಣ, ಹೆಂಡ ಹಂಚಿದವರು ಇದೀಗ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಜನರಲ್ಲ, ಸಿಪಿಎಂ ಪಕ್ಷದವರು ಅಲ್ಲ. ಇದೀಗ ಸುಬ್ಬಾರೆಡ್ಡಿ ಅನರ್ಹ ಎಂದು ಉಚ್ಚ ನ್ಯಾಯಾಲಯದ ತೀರ್ಪು ಪ್ರಕಟವಾಗಿದೆ. ಸಂವಿಧಾನಾತ್ಮಕವಾದ ತೀರ್ಪು ಇದಾಗಿದೆ. ಜನರು ಇದೀಗ ನಾವಾ ಕಾಂಗ್ರೆಸ್ಸಿಗರ ಭ್ರಷ್ಟರು ಎಂದು ಜನರು ತೀರ್ಮಾನಿಸಲಿದ್ದಾರೆ ఎందరు. నిజమేవది అబద్ధమేవది అని తెలుసుకునేట్ల కాలం ఇప్పుడు దగ్గరికి వచ్చింది. ఇంకా కూడా మనం మత్తులోనే ఉంటే ఇప్పుడు సుబ్బారెడ్డి వాళ్ళు తప్పు చేసినారు అని చెప్తా ఉండేది నేను ఎవరు కాదు. ఎవరు చెప్పిందే? ఎవరు ఆయన ఎమ్మెల్యే స్థానం ఇంకా తెచ్చిందే? ఎవరు తెచ్చిందే? ఎవరు తెచ్చిందే? కర్ణాటక రాజ్యంలో హైయెస్ట్ కోర్టు, ఉచ్చ న్యాయాలయం కర్ణాటక రాజ్యానికి హైకోర్టు చెప్పింది. ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಅಧ್ಯಕ್ಷ ದೇವಿಕುಂಟೆ ಶ್ರೀನಿವಾಸ್ ಮಾತನಾಡಿ, 6 ದಶಕದಿಂದಲೂ ಜೋಡಿ ಇನಾಂತಿ ರದ್ದತಿಗಾಗಿ ಉಳುವವನಿಗೆ ಭೂಮಿ ಸಿಗಬೇಕು. ಭೂಹೀನರಿಗೆ ಸರ್ಕಾರಿ ಬಂಜರು, ಗೋಮಾಳ ಅರಣ್ಯ ಮಂಜೂರು ಮಾಡಬೇಕು. ಬಗರ್ ಹುಕುಂ ಸಕ್ರಮಕ್ಕಾಗಿ ಶಾಶ್ವತ ನೀರಾವರಿಗೆ ಜನರು ಸಿಪಿಎಂ ನೇತೃತ್ವದಲ್ಲಿ ಕೃಷಿ ಕೂಲಿ ಕಾರ್ಮಿಕರ, ಜನಸಾಮಾನ್ಯರ ಪರ ಹೋರಾಟಗಳನ್ನು ಮಾಡಿದೆ. ಕೆಂಬಾವುಟ ನಾಯಕತ್ವಕ್ಕೆ ಮತದಾರರು ಜಿವಿ ಶ್ರೀರಾಮರೆಡ್ಡಿರವರನ್ನು ಶಾಸಕರಾಗಿ ಮಾಡಿದ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಶಾಶ್ವತ ಕಾಮಗಾರಿಗಳು ಮಾಡಲಾಗಿದೆ. ನಂತರ ಬೆಂಗಳೂರಿನಲ್ಲಿ ಅಕ್ರಮ ಆಸ್ತಿ ಹಣ ಗಳಿಸಿದವರು ಕ್ಷೇತ್ರಕ್ಕೆ ಬಂದು ಹಣ, ಹೆಂಡ ಹಂಚಿ ಸುಬ್ಬಾರೆಡ್ಡಿ ಶಾಸಕರಾಗಿದ್ದಾರೆ. 13 ವರ್ಷಗಳ ಸುಬ್ಬಾರೆಡ್ಡಿ ಆಡಳಿತದ ಸಾಧನೆ ಏನು ಎಂದು ಪ್ರಶ್ನಿಸಿದರು. ಬಹಿರಂಗ ಸಭೆಗೂ ಮುನ್ನ ಪಟ್ಟಣದ ಸುಂದರಯ್ಯ ಭವನದಿಂದ ಹೊರಟ ಕೃಷಿ ಕೂಲಿ ಕಾರ್ಮಿಕರು ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಕೆಂಬಾವುಟಗಳನ್ನು ಹಿಡಿದು ರ್ಯಾಲಿ ಮಾಡಿದರು. ಸಭೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿ ಅಧ್ಯಕ್ಷ ಯು ಬಸವರಾಜು, ಕೋಲಾರ ಜಿಲ್ಲಾ ಕೆಪಿಆರ್ಎಸ್ನ ಮುಖಂಡ ಸೂರ್ಯನಾರಾಯಣ,
ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ, ತಾಲೂಕು ಕಾರ್ಯದರ್ಶಿ ಡಿಟಿ ಮುನಿಸ್ವಾಮಿ, ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಮುನಿವೆಂಕಟಪ್ಪ, ರಘುರಾಮ್ ರೆಡ್ಡಿ ಮತ್ತಿತರರು ಇದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನ ತೆರೆದಿದ್ದು, ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ 6-7 ವರ್ಷಗಳಿಂದ ಚಿಂತಾಮಣಿ ನಗರದ NNT ರಸ್ತೆಯಲ್ಲಿನ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಕಾಣದೆ ಪಾಳು ಬಿದ್ದಿದ್ದು, ಈ ದೇವಾಲಯವನ್ನು ಕೂಡಲೇ ಜೀರ್ಣೋದ್ಧಾರ ಮಾಡಬೇಕೆಂದು ಒತ್ತಾಯಿಸಿ ಶ್ರೀ ನಾಗನಾಥೇಶ್ವರ ಯುವಕರ ಸಮಿತಿ ಹಾಗೂ ಭಕ್ತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ NNT ರಸ್ತೆಯಲ್ಲಿನ ಇತಿಹಾಸ ಪ್ರಸಿದ್ಧ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವ ಸಲುವಾಗಿ ಕಳೆದ 6-7 ವರ್ಷಗಳ ಹಿಂದೆ ಕೆಡವಲಾಗಿತ್ತು. ಇದುವರೆಗೂ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರದಲ್ಲಿ ದೇವಸ್ಥಾನದ ಹಳೆಯ ಸಮಿತಿ ಹಾಗೂ ಹೊಸ ಸಮಿತಿಯವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ರಾಜಕೀಯ ಮಾಡುತ್ತಿರುವುದನ್ನು ಖಂಡಿಸಿ ಅಗ್ರಹಾರ ಮೋಹನ್ ರವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ಸಾಗಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಕೂಡಲೇ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಗಳನ್ನು ಆರಂಭಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಅಗ್ರಹಾರ ಮೋಹನ್ ಮಾತನಾಡಿ, ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಇದೀಗ ಜೀರ್ಣೋದ್ಧಾರ ಆಗದೆ ಪಾಳು ಬಿದ್ದಿದ್ದು, ಈ ದೇವಾಲಯವು ಪುರಾತನ ದೇವಸ್ಥಾನವಾಗಿದ್ದು ಚೇಳೂರು ಆಳ್ವಿಕೆಯ ಸಂದರ್ಭದಲ್ಲಿ ಸ್ಥಾಪಿಸಲ್ಪಟ್ಟಿದ್ದು ಹಾಗೂ ಶಿವಾಜಿ ವಂಶಸ್ಥರ ಆಳ್ವಿಕೆಯ ಸಂದರ್ಭದಲ್ಲಿ ಈ ದೇವಾಲಯವಿತ್ತು ಎಂಬ ಪ್ರತೀತಿ ಇದೆ. ಇಂತಹ ಹಲವು ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವ ಶ್ರೀ ನಾಗನಾಥೇಶ್ವರ ದೇವಾಲಯಕ್ಕೆ ಗತ ವೈಭವವನ್ನು ಕಲ್ಪಿಸಿಕೊಡುವುದು ಮುಖ್ಯವಾಗಿದೆ ಎಂದರು. ಒಂದು ಪ್ರತಿಷ್ಠೆಗಳನ್ನ ಪಕ್ಕಕ್ಕಿಕ್ಕಿ, ನಿಮ್ಮ ಒಂದು ರಾಜಕಾರಣವನ್ನು ಪಕ್ಕಕ್ಕಿಕ್ಕಿ, ಇವತ್ತು ದೇವರು ಕೊಟ್ಟಿರೋ ನಿಮಗೆ ಒಂದು ಅಧಿಕಾರ, ಸಮಿತಿಗಳು ಟ್ರಸ್ಟ್ ಸದಸ್ಯರಾಗಿ ಏನು ಮಾಡಿದ್ದಾರೆ, ಆ ದೇವರು ನಿಮಗೆ ಕೊಟ್ಟಿರೋ ಅಧಿಕಾರ ಅಂತ ಹೇಳ್ಬಿಟ್ಟು ತಾವು ಅಂದ್ಕೊಂಡಿದ್ದೀರಾ. ಅದು ತಪ್ಪು. ಅದು ಅಧಿಕಾರ ಅಲ್ಲ. ಜನಗಳಿಗೆ ಏನು ಅಧಿಕಾರ ಬರುತ್ತೋ ಅದು ಜನಗಳ ಸೇವೆ ಮಾಡೋದಕ್ಕೆ. ಅದೇ ರೀತಿ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ನಿಮಗೆ, ನನ್ನ ಸೇವೆ ಮಾಡಿ ಅಂತ. ಆ ಸೇವೆನ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಾ. ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಹೋಗಿ ಇವತ್ತು ದೇವಾಲಯನ ರೋಡ್ಗೆ ತಂದು, ರಸ್ತೆಗೆ ತಂದು ಅಪಮಾನ ಮಾಡ್ತಾ ಇದ್ದೀರಾ ಈಶ್ವರನಿಗೆ, ನಾಗನಾಥೇಶ್ವರನಿಗೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ತಿಳಿಪಡಿಸ್ತೀವಿ. ಈ ದೇವಾಲಯವು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಬರುತ್ತದೆ. ತಹಸೀಲ್ದಾರರಾದ ತಾವುಗಳು ಖಜಾಂಚಿ ಮತ್ತು ಸದಸ್ಯ ಕಾರ್ಯದರ್ಶಿಗಳಾಗಿದ್ದು, ಪುರಾತನ ಮತ್ತು ಪ್ರಸಿದ್ಧ ದೇವಾಲಯವನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಶೀಘ್ರಗತಿಯಲ್ಲಿ ಕೈಗೊಂಡು ಶ್ರೀ ನಾಗನಾಥೇಶ್ವರ ದೇವಾಲಯಕ್ಕೆ ಗತ ವೈಭವವನ್ನು ಮರಳಿಸಬೇಕಾಗಿದೆ. ಪ್ರತಿಭಟನೆಯಲ್ಲಿ ಭಕ್ತಾದಿಗಳು, ಸಾರ್ವಜನಿಕರು ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಯಾರ್ದೋ ಮಾತು ಕೇಳಿ ಮೊನ್ನೆ ನಡೆದ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಕೆಲವರು KHP ಬಣದ ಅಭ್ಯರ್ಥಿಗಳಿಗೆ ಮತ ಹಾಕದೆ ತಪ್ಪು ಮಾಡಿದ್ದಾರಾ? ಆದರೆ ಇನ್ನೊಂದು ಬಾರಿ ಇಂತಹ ತಪ್ಪುಗಳನ್ನು ಮಾಡಬೇಡಿ ಎಂದು ಶಾಸಕ KH ಪುಟ್ಟಸ್ವಾಮಿ ಗೌಡ ಕಿವಿ ಮಾತು ಹೇಳಿದರು.
ಮಾತಾಡಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ. ಗೌರಿಬಿದನೂರು ತಾಲೂಕಿನ ಅಲಕಾಪುರ ಬಳಿ ಸೋಲಾರ್ ಪ್ಲಾಂಟ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಹಾಲು ಒಕ್ಕೂಟದ ನೂತನ ನಿರ್ದೇಶಕರಿಗೆ ಅಭಿನಂದನಾ ಸಭೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಭಾಗವಹಿಸಿ ಮಾತನಾಡಿ, ಕೆಎಚ್ಪಿ ಬಣ ಎಂಬುವುದು ಒಂದು ಬ್ರ್ಯಾಂಡ್. ಮಾಜಿ ಶಾಸಕರು ದುಡ್ಡಿನ ರಾಜಕೀಯ ಮಾಡುತ್ತಿದ್ದಾರೆ. ನನ್ನ ಬಗ್ಗೆ ಅಪಪ್ರಚಾರ ಮಾಡುವ ಮೂಲಕ ಸ್ಥಳೀಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಚುನಾವಣೆಯಲ್ಲಿ ಹಾಗೂ ಸೊಸೈಟಿ ಚುನಾವಣೆಗಳಲ್ಲಿ ವಿನಾಕಾರಣ ಗಲಾಟೆಗಳು ಮಾಡಿಸುತ್ತಿದ್ದಾರೆ. ಇದು ಅವರಿಗೆ ಶೋಭೆ ತರುವುದಿಲ್ಲ ಮತ್ತು ನನ್ನ ಬಣದ ಅಭ್ಯರ್ಥಿಗಳ ಗೆಲುವಿಗೆ ಬಹಳ ಕುತಂತ್ರ ರೂಪಿಸಿದ್ರು. ತಾಲೂಕಿನ ತಪಸಮಾಕಲಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಜಾಗವನ್ನು ಆಕ್ರಮಿಸಿಕೊಂಡಿದ್ದರು. ಅದನ್ನು ಕಾರ್ಯನಿರ್ವಹಣಾಧಿಕಾರಿಗಳು ತೆರವುಗೊಳಿಸಿದ್ರು. ಅದನ್ನು ವಿನಾಕಾರಣ ನನ್ನ ಮೇಲೆ ಹಾಕಿದ್ರು. ಮಾಜಿ ಶಾಸಕರು ಕ್ರಷರ್ ಸ್ವಾರ್ಥಕ್ಕಾಗಿ ಶೆಡ್ ಹಾಕಿಸಿದ್ರು. ನನ್ನ ಗುರಿ ಒಂದೇ, ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಎಂದರು. 38,000ಕ್ಕಿಂತ ಅಧಿಕವಾಗಿ ಬಹುಮತದಿಂದ ಗೆದ್ದಿದೆ. ನನಗೆ ನಂಬಿಕೆ ಇದೆ, ನನ್ನ ಕೆಲಸ ಕಾರ್ಯಗಳ ಉತ್ತರ ಹೇಳಿ ನಿಮ್ಮೆಲ್ಲ ಸಹಕಾರದಿಂದ ಮುಂದಿನ ದಿನಗಳಲ್ಲೂ ಕೂಡ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಗೆಲುವು ಸಾಧಿಸ್ತೀನಿ ಅನ್ನೋದು ನನಗೆ ನಿಮ್ಮೆಲ್ಲರ ಸಹಕಾರದಿಂದ ನಂಬಿಕೆ ಇದೆ. ಅದನ್ನು ಆ ಸಹಕಾರ ಕೊಟ್ಕೊಂಡು ಪಕ್ಷಕ್ಕೆ ನೀವೆಲ್ಲರೂ ಕೂಡ ಒಂದು ಪಿಲ್ಲರ್ ಥರ ನೀವೆಲ್ಲ ಇರಬೇಕು ನನ್ನ ಜೊತೆ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಂಡು. ಕೆಎಂಎಫ್ ನೂತನ ನಿರ್ದೇಶಕ ಜೆ ಕಾಂತರಾಜು ಮಾತನಾಡಿ, ನಮ್ಮ ಗೆಲುವಿಗೆ ಶಾಸಕರ ಶ್ರಮ ಬಹಳಷ್ಟು ಇದೆ. ವೆಂಕಟರೆಡ್ಡಿ ಸೋಲಿಗೆ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಾದ ಶಿವಶಂಕರ್ ರೆಡ್ಡಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ, ಪ್ರಕಾಶ್ ರೆಡ್ಡಿ, ಎಚ್ವಿ ಮಂಜುನಾಥ್ ಇವರೇ ಕಾರಣ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ವೆಂಕಟರೆಡ್ಡಿಯವರ ಶ್ರಮ ಬಹಳಷ್ಟಿದೆ. ಎಲ್ಲ ಪಕ್ಷಗಳಿಗೆ ಸಹಾಯ ಮಾಡಿರುವ ವ್ಯಕ್ತಿ, ಅಂತಹ ವ್ಯಕ್ತಿಯನ್ನು ಸೋಲಿಸಿದರೆ ನಿಮಗೆ ಒಳ್ಳೆಯದಾಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ನೂತನ ನಿರ್ದೇಶಕಿ ಸುಧಾ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯರಾಘವ, ಬಾಬಣ್ಣ, ಆರ್ ಅಶೋಕ್ ಕುಮಾರ್, ವೆಂಕಟರೆಡ್ಡಿ, ಎಸ್ಎಲ್ ಲಕ್ಷ್ಮೀನಾರಾಯಣ, ನರಸಿಂಹಮೂರ್ತಿ, ಲೆಂಕಪ್ಪ ಇನ್ನಿತರರು ಇದ್ದರು. ಪ್ರದೀಪ್, ಈ ನ್ಯೂಸ್. ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ ಕೋಲಾರದಲ್ಲಿ ಶಾಲಾ ಮಕ್ಕಳಿಂದ ಸ್ವಚ್ಛತೆಯ ಬಗ್ಗೆ ಬೀದಿ ನಾಟಕ ಹಾಗೂ ಪ್ಲಾಸ್ಟಿಕ್ ವಿರೋಧಿ ಅಣುಕು ಶವಯಾತ್ರೆ ಪ್ರದರ್ಶನ ಮಾಡಲಾಯಿತು. ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿ ಇಂದು ಸ್ವಚ್ಛತಾ ಜಾಥಾ ನಡೆಯಿತು. ಸ್ವಚ್ಛತಾ ಜಾಥಾ ಕಾರ್ಯಕ್ರಮವನ್ನು ನಗರಸಭೆ ಆಯುಕ್ತರಾದ ನವೀನ್ ಚಂದ್ರ ಚಾಲನೆ ನೀಡಿದರು. ನಗರದ ಮಧ್ಯಭಾಗದಲ್ಲಿ ಪ್ರವೇಶಿಸಿದ ಜಾಥಾ ಶಾಲಾ ಮಕ್ಕಳಿಂದ ಸ್ವಚ್ಛತಾ ಬಗ್ಗೆ ಬೀದಿ ನಾಟಕವನ್ನು ಏರ್ಪಡಿಸಲಾಗಿತ್ತು. ಪ್ಲಾಸ್ಟಿಕ್ನಿಂದ ಆಗುವ ತೊಂದರೆಗಳ ಬಗ್ಗೆ ವಿವರಿಸಿದರು. ನಾಮಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಮುಂದೆ ಸಾಗಿದರು. ಪ್ಲಾಸ್ಟಿಕ್ನಿಂದ ತಯಾರಿಸಿದ ಶವಯಾತ್ರೆಯನ್ನು ಅಣುಕು ಪ್ರದರ್ಶನ ಮಾಡಲಾಯಿತು. ಜಾಥಾ ಕಾರ್ಯಕ್ರಮವು ಹಳೆಯ ಬಸ್ ನಿಲ್ದಾಣದಿಂದ ಪ್ರಾರಂಭವಾಗಿ ಗಂಗಮ್ಮ ದೇವಸ್ಥಾನ ವೃತ್ತ, ಎಂಜಿ ರಸ್ತೆ, ಚಂಪಕ್ ವೃತ್ತ, ದೊಡ್ಡಪೇಟೆ, ಶಾರದಾ ಚಿತ್ರಮಂದಿರ ರಸ್ತೆ ಮಾರ್ಗವಾಗಿ ನಗರಸಭೆ ಆವರಣದವರೆಗೆ ಸಾಗಿತು. ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳು, ನಗರಸಭೆ ಅಧಿಕಾರಿಗಳು, ಪೌರಕಾರ್ಮಿಕರು, ಇತರ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಭಾಗವಹಿಸಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ರೇಷ್ಮೆ ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲಿ ನಾವು ದ್ವಿತೀಯ ಸ್ಥಾನದಲ್ಲಿದ್ದು ಮೊದಲ ಸ್ಥಾನಕ್ಕೆ ಬರುವ ಎಲ್ಲ ಅವಕಾಶಗಳು, ತಾಂತ್ರಿಕತೆ ನಮ್ಮಲ್ಲಿದೆ. ಆದರೆ ನೀವು ಎಲ್ಲರೂ ಸೇರಿ ಮನಸ್ಸು ಮಾಡಬೇಕು, ಶ್ರದ್ಧೆ ವಹಿಸಿ ಶ್ರಮಿಸಬೇಕಿದೆ ಎಂದು ವಿಜಯಪುರ ಕೇಂದ್ರ ರೇಷ್ಮೆ ಮಂಡಳಿಯ ವಿಜ್ಞಾನಿ ಮುನಿಸ್ವಾಮಿ ರೆಡ್ಡಿ ಮಳಮಾಚನಹಳ್ಳಿಯಲ್ಲಿ ರೈತರಿಗೆ ತಿಳಿಸಿದರು. ಪರ್ಯಾಯ ಮಾಡಬೇಕು ಅಂದ್ರೆ ಗ್ರೀನ್ ಮೆನ್ ಏನು ಪ್ರಯೋಜನ? ನಾವು ನಿಂತ್ಕೊಂಡು ಅದನ್ನ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಹಾಗೂ ಶಿಡ್ಲಘಟ್ಟ ತಾಲೂಕು ರೇಷ್ಮೆ ಸಹಾಯಕ ನಿರ್ದೇಶಕರ ಕಚೇರಿ ಆಶ್ರಯದಲ್ಲಿ ಮಳಮಾಚನಹಳ್ಳಿ ಗ್ರಾಮದಲ್ಲಿ ರೈತರಿಂದಲೇ ರೈತರಿಗಾಗಿ ರೇಷ್ಮೆ ಸಾಕಾಣಿಕೆಯಲ್ಲಿ ತಾಂತ್ರಿಕತೆ ಬಲವರ್ಧನೆಗಾಗಿ ತರಬೇತಿ ಕಾರ್ಯಕ್ರಮ ನಡೆಯಿತು. ಕೇಂದ್ರ ರೇಷ್ಮೆ ಮಂಡಳಿಯ ವಿಜ್ಞಾನಿ ಮುನಿಸ್ವಾಮಿ ರೆಡ್ಡಿ ಮಾತನಾಡಿ, ರೈತರು ಕಾಲಕಾಲಕ್ಕೆ ಮಣ್ಣಿನ ಪರೀಕ್ಷೆ ನಡೆಸಿದ್ರೆ ಅಗತ್ಯವಾದಷ್ಟು ಮಾತ್ರ ಗೊಬ್ಬರ, ರಾಸಾಯನಿಕಗಳನ್ನು ಬಳಸುವುದರಿಂದ ಹಣವು ಉಳಿಯಲಿದೆ. ಅನಗತ್ಯ ರಾಸಾಯನಿಕಗಳ ಬಳಕೆ ತಪ್ಪಿ ಭೂಮಿಯ ಫಲವತ್ತತೆ ಕೂಡ ಉಳಿದುಕೊಳ್ಳಲಿದೆ ಎಂದು ಹೇಳಿದರು. ಪರ್ಯಾಯ ಮಾಡಬೇಕು ಅಂದರೆ ಗ್ರೀನ್ ಮೆನ್ಯೂರ್ ಮಾಡಬೇಕು. ಸೆಣಬು ಸಿಗುತ್ತೆ ಅಗ್ರಿಕಲ್ಚರ್ ಆಫೀಸಲ್ಲಿ, ಇಲ್ಲ ಅಲ್ಲೂ ಸಿಗಲಿಲ್ಲ, ನಿಮ್ಮ ಹತ್ರ ಇರ್ತಕ್ಕಂಥ ಉರುಳಿ ಚೆಲ್ಲಿ ಅದನ್ನು ಮಲ್ಚಿಂಗ್ ಮಾಡಿ, ಅಲ್ಲೇ ರೋಟ್ರಿ ಹಾಕಿ ಅದಕ್ಕೆ ಒಳ್ಳೆ ಫಲವತ್ತತೆ ಆಗುತ್ತೆ. ಭೂಮಿ ಸಾಯಿಲ್ ಹೆಲ್ತ್ನ ಅದನ್ನು ಗುಣಮಟ್ಟ ಕಾಪಾಡ್ತದೆ. ಅದರ ಬೆಳವಣಿಗೆ ಕಾಪಾಡಬೇಕು. ನಾವು ಇವತ್ತು ಭೂಮಿಯ ಫಲವತ್ತತೆಯನ್ನು ಕಾಪಾಡಿದ್ರೆ ನಿನಗೇನು ಬೇಕೋ ಅದು ಕೊಡ್ತದೆ.
ನೀನು 10% ಅದಕ್ಕೆ ಹಾಕಿ, 50% ಕೊಡಲಿಲ್ಲ ಅಂದರೆ ನೀವೇನು ಹೇಳಿದ್ರೆ ಅದನ್ನು ಕೇಳ್ತೀನಿ ನಾನು. ಇನ್ನು ಹಿಪ್ಪು ನೇರಳೆ ಸೊಪ್ಪು ಕಟಾವು ಮಾಡುವ ಯಂತ್ರ ಬೇಕೆಂದು ಸಾಕಷ್ಟು ರೈತರು ವರ್ಷಗಳಿಂದಲೂ ಬೇಡಿಕೆ ಇಟ್ಟಿದ್ದಾರೆ. ಹಿಪ್ಪು ನೇರಳೆ ಸೊಪ್ಪಿನ ಬುಡಗಳು ಒಂದೇ ಅಂತರ ಮತ್ತು ಎತ್ತರಕ್ಕೆ ಇಲ್ಲದಿರುವುದು ಹಿಪ್ಪು ನೇರಳೆ ಕಟಾವು ಯಂತ್ರ ಆವಿಷ್ಕರಿಸಲು ಕಷ್ಟವಾಗುತ್ತದೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಸಿಗಲಿದೆ ಎಂದರು. ಕೋಲಾರ ಮಡಿವಾಳ ಕೇಂದ್ರ ರೇಷ್ಮೆ ಮಂಡಳಿಯ ವಿಜ್ಞಾನಿ ಡಾಕ್ಟರ್ ಪರಮೇಶ್ವರ್ ನಾಯಕ್ ಅವರು ಹಿಪ್ಪು ನೇರಳೆ ರೇಷ್ಮೆ ಹುಳುಗಳಿಗೆ ತಗುಲುವ ರೋಗಗಳು, ಕೀಟಬಾಧೆ ಮತ್ತು ಸಮಗ್ರ ನಿವಾರಣೆ ಬಗ್ಗೆ ರೈತರಿಗೆ ವಿವರಿಸಿದರು. ಪ್ರಗತಿಪರ ರೈತರಾದ ಸುನಿಲ್ ಪ್ರೇಮ್ಕುಮಾರ್ ಅವರು ತಾವು ರೇಷ್ಮೆ ಕೃಷಿಯಲ್ಲಿ ತೆಗೆದುಕೊಳ್ಳುತ್ತಿರುವ ತಾಂತ್ರಿಕತೆಗಳ ಬಗ್ಗೆ ವಿವರಿಸಿದರು. ಈ ವೇಳೆ ರೇಷ್ಮೆ ಸಹಾಯಕ ನಿರ್ದೇಶಕ ಅಕ್ಮಲ್ ಪಾಷಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಟರಾಜ್, ನವೀನ್, ಸುಧಾ ಬಸವರಾಜ್, ಶ್ಯಾಮಲಮ್ಮ, ರೇಷ್ಮೆ ವಿಸ್ತರಣಾಧಿಕಾರಿಗಳಾದ ಜಯದೇವಪ್ಪ ಗುಗ್ಗರಿ, ಎಂಸಿ ಭಾರತಿ, ಹರೀಶ್ ಗೌಡ ಹಾಜರಿದ್ದರು. ವೀರಾಪುರ ಮಂಜುನಾಥ್, ಎ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿ ರಾಮಾಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಒಟ್ಟು 12 ನಿರ್ದೇಶಕ ಸ್ಥಾನಗಳಲ್ಲಿ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಪ್ರಭಾವತಿ ಎನ್ ಹಾಗೂ ಮುತ್ತಕ್ಕ, ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಗಂಗಾಧರ, ಠೇವಣಿದಾರರ ಕ್ಷೇತ್ರದಲ್ಲಿ ಹನುಮಂತರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದ 8 ಸ್ಥಾನಗಳಿಗೆ ನಡೆದ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಕೃಷ್ಣಾರೆಡ್ಡಿ ಡಿಎನ್ 175, ಅಶ್ವತ್ಥಪ್ಪ ಜಿ 165, ಲಕ್ಷ್ಮೀದೇವಮ್ಮ 147, ರಾಮಕೃಷ್ಣ ಬಿ 138 ಹಾಗೂ ಪರಿಶಿಷ್ಟ ಪಂಗಡದ ಕ್ಷೇತ್ರದಿಂದ ದೇವರಾಜು ಆರ್ಡಿ 108, ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಗಂಗಮ್ಮ 101, ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ಗಂಗಾಧರಪ್ಪ 134, ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ವೆಂಕಟರೆಡ್ಡಿ ಡಿಆರ್ 126 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಇದರಲ್ಲಿ ಕೆಎಚ್ಪಿ ಬಣದ 5 ಮಂದಿ ಅಭ್ಯರ್ಥಿಗಳು ಅಭೂತಪೂರ್ವ ಜಯ ಸಾಧಿಸಿದ್ದಾರೆ. ಉಳಿದ 3 ಮಂದಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರು ಜಯಗಳಿಸಿದ್ದಾರೆ. ಒಟ್ಟಾರೆಯಾಗಿ ಅವಿರೋಧ ಆಯ್ಕೆ ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಪೈಕಿ 6 ಮಂದಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ಬಣದ ಬೆಂಬಲಿತರು, ಉಳಿದ 6 ಮಂದಿ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ 2 ಕಡೆಯ ವಿಜೇತ ಅಭ್ಯರ್ಥಿಗಳ ಬೆಂಬಲಿಗರು ಅವರವರ ನಾಯಕರ ಪರ ಜೈಕಾರ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ವೇಳೆ ಕೆಎಚ್ಪಿ ಫೌಂಡೇಶನ್ ವ್ಯವಸ್ಥಾಪಕ ಶ್ರೀನಿವಾಸ್ ಗೌಡ, ಮುಖಂಡರಾದ ವೇಣುಗೋಪಾಲ್ ರೆಡ್ಡಿ, ನಾರಾಯಣಪ್ಪ, ಶಿವಕುಮಾರ್, ರಾಜು, ಅಶ್ವಥ್, ಮೋಹನ್, ಲಕ್ಷ್ಮೀಪತಿ, ಸಿದ್ದರಾಜು, ಬಾಬು ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನದಾತನ ಹೊಟ್ಟೆಗೆ ಹೊಡೆದ ಎಂಎನ್ಸಿ ಕಂಪನಿ, ಕಳಪೆ ಬೀಜದ ಬಿಸಿಗೆ ರೈತರು ಕಂಗಾಲು. ಜಿಲ್ಲಾ ಕೇಂದ್ರ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟ ಅಣುಕುನೂರು ಈಗ ಕತ್ತಲಲ್ಲಿ, ಅತ್ತ ಎಂಎಲ್ಎ ಇತ್ತ ಎಂಪಿ ಇಬ್ಬರಿಗೂ ಬೇಡವಾಯ್ತಾ? ಜನಪ್ರತಿನಿಧಿಗಳು ಇಲ್ಲದ ಕ್ಷೇತ್ರ ಇದು ಅನಾಥ, ಕೆಪಿಆರ್ಎಸ್ ಜಿಲ್ಲಾ ಸಮ್ಮೇಳನದಲ್ಲಿ ಸಿಪಿಎಂ ಮುಖಂಡ ಡಾಕ್ಟರ್ ಅನಿಲ್ ಕುಮಾರ್ ಬೇಸರ. ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಸಚಿವ ಕೃಷ್ಣ ಬೈರೇಗೌಡ, ಫೆಬ್ರವರಿ 27ಕ್ಕೆ ಕಂದಾಯ ಗ್ರಾಮ ಅಭಿಯಾನದಡಿ ಹಕ್ಕುಪತ್ರ ವಿತರಣೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.